ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಿತಾ. 10ನೇ ತರಗತಿ ನಂತರ ಏನು ಮಾಡಬೇಕು ಅಂದ್ರೆ 10ನೇ ಮುಗಿಸಿ ಮುಂದೇನು ಮಾಡಬೇಕು ಎಂಬ ಗೊಂದಲದಲ್ಲಿದ್ದರೆ ಈ ವಿಡಿಯೋ ನಿಮಗೆ. ಸೊ ಎಲ್ರಿಗೂ ಒಂದು ಕ್ವಶನ್ ಇರುತ್ತೆ. 10ನೇ ನಂತರ ತಪ್ಪು ಆಯ್ಕೆ ಮಾಡಿದರೆ ತಿಂಗಳುಗಳಲ್ಲಿ ಅಲ್ಲ ವರ್ಷಗಳು ವ್ಯರ್ಥವಾಗುತ್ತವೆ. 10ನೆಯ ನಂತರ ನೀವು ವೃತ್ತಿಯನ್ನು ಆಯ್ಕೆ ಮಾಡ್ತಿಲ್ಲ ಇಲ್ಲಿ. ಇದು ಮಾತ್ರ ಕರೆಕ್ಟ್ ಆಗಿ ತಿಳಿದುಕೊಳ್ಳಿ. ನೀವು ಒಂದು ದಿಕ್ಕನ್ನು ಮಾತ್ರ ಇಲ್ಲಿ ಆಯ್ಕೆ ಮಾಡ್ತಿದ್ದೀರಾ. ಯಾವುದೇ ಆಯ್ಕೆಯು ಒಂದಂತೂ ಗೊತ್ತಾಗ್ಬೇಕು, ಶಾಶ್ವತ ಅಲ್ಲ. ತಪ್ಪು ಆಯ್ಕೆ ಮಾಡಿದರೆ ಅದು ಸೋಲಲ್ಲ, ಅದೊಂದು ಪಾಠ, ಅಂದ್ರೆ ಲೆಸನ್ ಲರ್ನ್ ಅಂತ. ಒತ್ತಡ ಹೆಚ್ಚಾಗಿ ಸಮಾಜದಿಂದ ಬರುತ್ತದೆ, ವಾಸ್ತವದಿಂದಲ್ಲ. 10ನೇ ತರಗತಿ ನಂತರ ಇರುವ 4 ದಾರಿಗಳು ನಾನಿಲ್ಲಿ ಹೇಳ್ತೀನಿ. ಅಂದ್ರೆ ಸೈನ್ಸ್ ತೆಗಿಬಹುದು, ಫಸ್ಟ್ ಆಪ್ಷನ್. ಅದು ಸ್ವಲ್ಪ ಕಷ್ಟ ಇರುತ್ತೆ, ಬಟ್ ಫ್ಲೆಕ್ಸಿಬಲ್ ಇರುತ್ತೆ. ಯಾರು ಆಯ್ಕೆ ಮಾಡಬಹುದು ಅಂದ್ರೆ ಗಣಿತ, ಮ್ಯಾಥ್ಸ್, ಸೈನ್ಸ್, ವಿಜ್ಞಾನದಲ್ಲಿ ಒಳ್ಳೆ ಅಂದ್ರೆ ಇಂಟ್ರೆಸ್ಟ್ ಇದ್ದವರು, ಒತ್ತಡವನ್ನು ನಿಭಾಯಿಸಬಲ್ಲವರು, ಅಂದ್ರೆ ಪ್ರೆಷರ್ ಅಂತೂ ಇರುತ್ತೆ, ಸೊ ಅದನ್ನು ಟಾಲರೇಟ್ ಮಾಡುವವರು. ಆಮೇಲೆ ಏನ್ ಮಾಡಬಹುದು ಸೈನ್ಸ್ ತೆಗೆದ್ರೆ? ನಿಮ್ಗೆ ಇಂಜಿನಿಯರಿಂಗ್ ಮಾಡಬಹುದು, ಮೆಡಿಕಲ್ ಮಾಡಬಹುದು, IT, ರಿಸರ್ಚ್, ಡಿಫೆನ್ಸ್. ಆಮೇಲೆ ಈ ಸೈನ್ಸ್ ಆಯ್ಕೆಗಳು ನಿಮ್ಗಂತೂ ತುಂಬಾ ಆಯ್ಕೆಗಳು ತೆರೆದಿಡುತ್ತದೆ ಇಫ್ ಯು ಟೇಕ್ ಸೈನ್ಸ್ ಅಂದ್ರೆ. ಆದರೆ ಫ್ರೀ ಟೈಮ್ ಮಾತ್ರ ಮುಚ್ಚುತ್ತದೆ. ಸೊ ಇವಾಗ 2ನೇ ಸ್ಟಾಪ್ ಬಂದು ಕಾಮರ್ಸ್, ಅಂದ್ರೆ ಈ ಹಣ ವ್ಯವಹಾರ ಇಂಟ್ರೆಸ್ಟ್ ಇರುವವರು. ಅಂದ್ರೆ ಯಾರು ಆಯ್ಕೆ ಮಾಡಬಹುದು ಅಂದ್ರೆ ಹಣ, ಬಿಸ್ನೆಸ್, ನಂಬರ್ಸ್ ಗಳಲ್ಲೆಲ್ಲ ಆಸಕ್ತಿ ಇರುವವರು. ಅಂದ್ರೆ ಏನ್ ಮಾಡಬಹುದು, ಎಲ್ಲಿಗೆ ಕರೆದೊಯ್ಯುತ್ತದೆ ಅಂದ್ರೆ CA, CS, CMA, BCom, MBA, ಫೈನಾನ್ಸ್, ಅಕೌಂಟಿಂಗ್ ಅಂತ ಈ ರೀತಿ ಕೋರ್ಸ್ಗಳೆಲ್ಲ ಮಾಡಬಹುದು. ಸೊ ಕಾಮರ್ಸ್ ಬಂದು ಶಾರ್ಟ್ ಗಳಲ್ಲಿ ಇಲ್ಲ, ಅಂದ್ರೆ ಸಹನಶೀಲತೆಗೆ ಬಹುಮಾನ ಕೊಡುತ್ತದೆ. 3rd ಆಪ್ಷನ್ ಬಂದು ನಿಮಗೆ ಆರ್ಟ್ಸ್, ಅಂದ್ರೆ ಇದು ಬಂದು ಎಲ್ರೂ ಅಂತ ಇಂಟ್ರೆಸ್ಟ್ ಇರುವವರು ಆಯ್ಕೆ ಮಾಡಬಹುದು. ಅಂದ್ರೆ ಏನು ಆಯ್ಕೆ ಚಿಂತನೆ, ಅದರಲ್ಲಿ ಇಂಟ್ರೆಸ್ಟ್, ಇಲ್ಲದ್ರೆ ಸಮಾಜ, ಮೀಡಿಯಾ, ಕಾನೂನು, ಮನೋವಿಜ್ಞಾನದಲ್ಲಿ ಆಸಕ್ತಿ ಇರುವವರು ಇದು ಆರ್ಟ್ಸ್ ತೆಗಿಬಹುದು. ಅಂದ್ರೆ ಎಲ್ಲಿಗೆ ಏನು ಮಾಡಬಹುದು ಅಂದ್ರೆ UPSC, ನಿಮ್ಗೆ ಲಾ ಕೋರ್ಸ್ ಮಾಡಬಹುದು, ಮೀಡಿಯಾ ಮಾಡಬಹುದು, ಡಿಸೈನಿಂಗ್ ಮಾಡಬಹುದು, ಈವನ್ ಟೀಚರ್ ಕೆಲಸನೂ ಸಿಗುತ್ತೆ ಈ ಆರ್ಟ್ಸ್ ತಕೊಂಡ್ರೆ. ಸೊ ಆರ್ಟ್ಸ್ ಬಂದು ಶಕ್ತಿಶಾಲಿ, ಬಟ್ ನೀವು ಶಿಸ್ತಿನವರಾದ್ರೆ ಮಾತ್ರ ಆರ್ಟ್ಸ್ ತಕೊಳ್ಳಿ. 4ನೇ ಸ್ಟ್ರೀಮ್ ಬಂದು ನೀವು ಸ್ಕಿಲ್ಸ್, ಅಂದ್ರೆ ಅತಿ ಹೆಚ್ಚು ನಿರ್ಲಕ್ಷ್ಯವಾದ ದಾರಿ. ಅಂದ್ರೆ ಉದಾಹರಣೆಗೆ ನಾನು ಈ ರೀತಿ ITI ಮಾಡ್ಬೋದು, ಡಿಪ್ಲೊಮಾ, ಆಮೇಲೆ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನಿಂಗ್, ಕೋಡಿಂಗ್ ಕೂಡ ಇದರಲ್ಲಿ ಬರುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ಇಲ್ಲಿ ನೀವು ಮಾಡಬಹುದು. ಸೊ ನಿಮ್ಮ ಆಯ್ಕೆಗಳನ್ನು ಸರಿಯಾಗಿ ರೀತಿಯಲ್ಲಿ ನೀವು ಎಲ್ಲ ಸೆಲೆಕ್ಟ್ ಮಾಡಬೇಕು. ಸೊ ಡಿಗ್ರಿಗಳು ಬಂಧುಗಳನ್ನು ಇಂಪ್ರೆಸ್ ಮಾಡುತ್ತವೆ, ಆದ್ರೆ ಸ್ಕಿಲ್ಸ್ ಬಿಲ್ಗಳನ್ನು ಪಾವತಿಸುತ್ತದೆ. ಆಯ್ತಾ? ಸೊ 10ನೇ ತರಗತಿ ನಂತರ ಕೆಲವು ತಪ್ಪುಗಳಂತೂ ಮಾಡ್ತೀರಾ. ಅದು ದೊಡ್ಡ ತಪ್ಪುಗಳು ಏನಂದ್ರೆ, ಓಕೆ ನನ್ನ ಸ್ನೇಹಿತ ಆಯ್ಕೆ ಮಾಡಿದಕ್ಕೆ ನಾನು ಈ ಕೋರ್ಸ್ ಮಾಡ್ತೇನೆ. ನೋ, ಸ್ನೇಹಿತರು ಆಯ್ಕೆ ಮಾಡಿದಕ್ಕೆ ಆಯ್ಕೆ ಮಾಡುವುದು ತಪ್ಪು. 2ನೇದು ಬಂದು ಪೋಷಕರು ಒತ್ತಾಯಿಸಿದಕ್ಕೆ ಒಪ್ಪಿಕೊಳ್ಳುವುದು, ಪೇರೆಂಟ್ಸ್ ಫೋರ್ಸ್ ಮಾಡಿದಕ್ಕೆ ನಾನು ಈ ಕೋರ್ಸ್ ಮಾಡ್ತೇನೆ. 3ನೇ ಬಂದು ನಂತರ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಇವಾಗ ಈ ಕೋರ್ಸ್ ತಗೊಳ್ಳೋಣ. ನೋ, ಅದು ತಪ್ಪು. ಸ್ಕಿಲ್ಸ್ ಅನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡುವುದು ತಪ್ಪು. ಸೊ ಇವಾಗ ನಾನು ಸರಳ ನಿರ್ಧಾರ ಹೆಂಗೆ ಮಾಡುದು ಅಂತ 3 ಪ್ರಶ್ನೆಗಳು ನೀವೇ ಕೇಳ್ಬೇಕು, ನಿಮಗೆ ನೀವೇ ಕೇಳ್ಬೇಕು. ಯು ನೀಡ್ ಟು ಆಸ್ಕ್ ಯೋರ್ ಸೆಲ್ಫ್. ಅಂದ್ರೆ ನಾನು ಯಾವ ವಿಷಯಗಳಲ್ಲಿ ತುಂಬಾ ಕೆಟ್ಟವನಲ್ಲ, ಅಂದ್ರೆ ಯಾವ್ದ್ರಲ್ಲಿ ನೀವು ಎಕ್ಸ್ಪರ್ಟ್ ಆಗಿದ್ದೀರಾ, ಯಾವ ಸಬ್ಜೆಕ್ಟ್ ಅಲ್ಲಿ. 2ನೇದು ಇದನ್ನು 2-3 ವರ್ಷದಲ್ಲಿ ನನಗೆ ಓದಲು ಸಾಧ್ಯವೇ. 3ನೇದು ಈ ದಾರಿಯಲ್ಲಿ ನಿಜವಾದ ಉದ್ಯೋಗ ಅಥವಾ ಸ್ಕಿಲ್ ಇದೆಯಾ ಅಂತ ನೀವು ಅದನ್ನು ಚೆಕ್ ಮಾಡಿ. ಆಮೇಲೆ ಎಸ್ ಅಂದ್ರೆ ಮುಂದುವರಿಯಿರಿ, ಇಲ್ಲ ತಪ್ಪಂದ್ರೆ ಅದನ್ನು ಕಟ್ ಮಾಡ್ಬಿಡಿ. 10ನೇ ನಂತರ ಪರಿಪೂರ್ಣ ಆಯ್ಕೆ ಅನ್ನೋದು ಇಲ್ಲ. ಓಕೆ, ಇರುವುದು ಮಾಹಿತಿ ಆಧಾರಿತ ಆಯ್ಕೆ ಮಾತ್ರ. ಸೊ ನೀವು ಅಂತಿಮವಾಗಿ ಏನ್ ಮಾಡ್ಬೇಕಂದ್ರೆ, ನೀವು ಯಾವ ಸ್ಟ್ರೀಮ್ ಆಯ್ಕೆ ಮಾಡಿದಿರಿ ಅಂದ್ರೆ ನನ್ನ ಚಾನೆಲ್ಗೆ ನೀವು ಕಮೆಂಟ್ ಮಾಡಿ, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಥವಾ ಸ್ಕಿಲ್ಸ್ ರಿಲೇಟೆಡ್, ಈ ರೀತಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅಂತಿನವರೆಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು.